ಅಯ್ಯೋ, ಎಲ್ಲಿ ಹೋದ್ಲಿ ಇವಳು? ಇಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ವಲ್ಲ? ಅಮ್ಮ, ಪುಟ್ಟಿ, ಏನೇ ರಾಜಿ ಹೀಗ್ ಓಡ್ ಬರ್ತಿದ್ಯಾ? ಬರ್ತಾ ಒಂದ್ ಲೋಟ ನೀರೋ ಮಜ್ಗೆ ಏನಾದ್ರೂ ತರಬಾರ್ದಾ? ಆಮೇಲೆ ಪಾನ್ಕನೇ ಮಾಡ್ಕೊಡ್ತೀನಿ. ಪುಟ್ಟಿ, ನಾನು ನಿನಗೆ ಫೋನ್ನಲ್ಲಿ ಹೇಳಿದ್ನಲ್ಲ. ಫೋನಾ? ಅಯ್ಯೋ, ಏನ್ ಭಕ್ತಿ ಹೀಗೆ ಹೇಳ್ತಾ ಇದ್ಯಾ? ನೀನು ನನ್ನಷ್ಟೇ ಗೊಂದಲ ಆತಂಕದಲ್ಲಿ ಇರ್ತೀಯ ಅಂದ್ರೆ ನೀನ್ ಹೀಗ್ ಮಾತಾಡ್ತಾ ಇದೆಯಲ್ಲ. ನಿನಗೆ ನಾನು ಫೋನ್ನಲ್ಲಿ ಹೇಳಿದ ವಿಷಯ ಗೊತ್ತಾಯ್ತು ತಾನೆ? ಯಾವ್ದ್ರ ಬಗ್ಗೆ ರಾಜಿ? ಅಯ್ಯೋ, ಆಗ್ಲೇ ಫೋನ್ನಲ್ಲಿ ಹೇಳಿದ ವಿಚಾರ. ನೀ ನನಗೇನು ಹೇಳಿಲ್ಲ. ಆಗ್ಲೇ ನಾನು ಯಾರ ಜೊತೆ ಮಾತಾಡ್ದೆ? ಓ, ಅದಾ? ಹಾ, ಅದೇ ಅದೇ. ಹಾ, ಇವಾಗ ಗೊತ್ತಾಯ್ತು. ಪುಟ್ಟಿ, ಇದೆಲ್ಲ ಗೊತ್ತಾದ್ಮೇಲೂ ನೀನ್ ಹೀಗಿರಕ್ ಹೇಗ್ ಸಾಧ್ಯ ಪುಟ್ಟಿ? ಯಾಕಂದ್ರೆ ನೀನ್ ಕಾಲ್ ಮಾಡಿದ್ದು ನನಗಲ್ಲ. ನೀನು ಸೊಸೆಯ ಸಂಕಷ್ಟ ಸೀರಿಯಲ್ ನೋಡ್ತೀಯಲ್ಲ, ಅದನ್ನ ನೋಡ್ತಾ ಬೇರೆ ಯಾರಿಗಾದ್ರೂ ಕಾಲ್ ಮಾಡಿರ್ತೀಯ ಅಷ್ಟೇ. ಇಲ್ಲ ಪುಟ್ಟಿ, ನಿನಗೆ ಮಾಡಿದ್ದು. ಏ ಭಕ್ತಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದೆ? ಎಲ್ಲಿಗೆ ಹೋಗ್ತಾರೆ ಚಕ್ಲಿ? ಯಾರು ಗೊತ್ತಮ್ಮ? ಊರಲ್ಲಿರೋ ಜನರೆಲ್ಲ ನಿನಗೆ ಗೊತ್ತಿದ್ದಾರೆ. ಅವ್ರೇನಾದ್ರೂ ಹಪ್ಳ ಸೆಂಡಿಗೆ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ಅಪ್ಪಿ ಕೇಳಿದ್ರೆ ಅದನ್ನ ಒಂದನ್ನು ಬಿಟ್ಟು ಬೇರೆ ಎಲ್ಲ ಹೇಳಿರ್ತೀಯ ನೀನು. ಇಲ್ಲ ಚಕ್ಲಿ, ನಾನ್ ಯಾರ ಜೊತೆನೂ ಮಾತಾಡಿಲ್ಲ. ಅಯ್ಯೋ ಬಿಡಿ ಅಕ್ಕ, ಅವಳು ಸುಮ್ನೆ ಯಾರ ಜೊತೆನೋ ಹಾಗೆಲ್ಲ ಕಾಲಹರಣ ಮಾಡಲ್ಲ. ಒಂದ್ ವೇಳೆ ಯಾರ ಜೊತೆನಾದ್ರೂ ಮಾತಾಡ್ತಿದ್ಲು ಅಂದ್ರೆ ಅದ್ರಲ್ಲಿ ಖಂಡಿತ ಏನಾದ್ರೂ ವಿಷಯ ಇರತ್ತೆ. ಪುಟ್ಟಿ, ಬಾ ಊಟ ಮಾಡುವಂತೆ. ಇರಿ ಚಿಕ್ಕತ್ತೆ, ಈಗಷ್ಟೇ ಬಂದಿದ್ದಾಳೆ. ಕೈಕಾಲ್ ತೊಳ್ಕೊಂಡ್ ಬರ್ಲಿ? ಹ್ಞೂ ರಾಜಿ, ಫ್ರೆಶ್ ಆಗಿ ಬರ್ತೀನಿ. ಇರು ಭಕ್ತಿ, ಏನೇ ಇದು? ಇಷ್ಟೊಂದು ಕೊಳೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನಾಯ್ತು? ಏನಾಯ್ತೆ? ಕುಸ್ತಿ ಏನಾದ್ರೂ ಮಾಡ್ಕೊಂಡ್ ಬಂದಿದೀಯಾ? ಅದು ಚಕ್ಲಿ, ಇವತ್ ಏನಾಯ್ತು ಅಂದ್ರೆ... ಯಾರ ಜೊತೆನಾದ್ರೂ ಜಗಳ ಆಡಿದ್ಯೇನೆ? ಸುಬ್ಬಿ ಏನಾದ್ರೂ ನಿನ್ ಮೇಲೆ ಕೋಪ ಮಾಡ್ಕೊಂಡು ನಿನ್ನನ್ ಬೀಳ್ಸಿದ್ಲಾ? ಅಯ್ಯೋ, ನೀವ್ ಇತರ ಬೇಡ್ದಿರೋ ವಿಷಯನ ಯೋಚನೆ ಮಾಡಿದ್ರೆ ನಾನು ಏನು ಹೇಳೋದೇ ಇಲ್ಲ ಅಷ್ಟೇ. ನೀವ್ ಅನ್ಕೊಂಡಂಗೆ ಏನೂ ಆಗಿಲ್ಲ, ಆಗಿದ್ದೆ ಬೇರೆ. ನನ್ ಹೋಗ್ತಾ 4 ಜನ ಗೂಂಡಗಳು. 4 ಜನನ? ಅಯ್ಯೋ, ಏನು ಆಗಿಲ್ಲ ಅಂತ ಹೇಳಿದ್ನಲ್ಲ. ಏನೂ ಆಗ್ಲಿಲ್ಲ ಅಂತ ಏನೇನೋ ಹೇಳ್ತಾ ಇದೆಯಲ್ಲ. ಇದಕ್ಕೆ ನಾನು ಹೇಳಿದ್ದು, ಹೇಳೋದಿಲ್ಲ ಅಂತ. ಸುಮ್ಮನೆ ಎಲ್ಲದಕ್ಕೂ ಗಾಬರಿ ಆಗ್ತೀರಾ. ಈಗ ನಾನು ನಿಮ್ ಕಣ್ಮುಂದೆನೇ ಇಲ್ವಾ? ಪುಟ್ಟಿ, ಹೀಗ್ ಹೇಳ್ತಾನೆ ನಮ್ಮನ್ ಗಾಬರಿ ಮಾಡ್ತಿದ್ಯಾ. ಏನಾಯ್ತು ಅಂತ ಹೇಳೆ. ನನ್ ಮೇಲೆ ರೇಗೋದು, ಹೊಡಿಯೋದು, ಕಿವಿ ಹಿಂಡೋದು ಮಾಡಲ್ಲ ಅಂತ ಚಕ್ಲಿ ಹೇಳಿದ್ರೆ ಮಾತ್ರ ಹೇಳ್ತೀನಿ. ಅಯ್ಯೋ ಅಕ್ಕ, ಹೊಡಿಯಲ್ಲ ಅಂತ ಹೇಳಿ. ಆಯ್ತು, ರಾಜಿ ಹೇಳಿದ್ದೆ. ಬೇಗ ಹೇಳು, ಏನಾಯ್ತು ಅಂತ. ಅಯ್ಯೋ, ನನಗೇನು ಅರ್ಥನೇ ಆಗ್ತಿಲ್ಲ. ಮನೆ ಮಗಳು ನಿಮ್ ಮುಂದೆನೆ ಇದ್ರೂನು ಗೊಣಗಿದ್ ಸಾಕು, ಏನಾಯ್ತು ಅಂತ ಹೇಳು. ನೋಡಿ ನೋಡು, ನೀನ್ ಹೇಗ್ ಕೋಪ ಮಾಡ್ಕೋತಿದ್ಯಾ? ನೀನ್ ಈ ತರ ಕೋಪ ಮಾಡ್ಕೊಂಡ್ರೆ ನಾನ್ ಹೇಳೋದೇ ಇಲ್ಲ. ಆಯ್ತು, ನಾನ್ ಕೋಪ ಮಾಡ್ಕೊಳಲ್ಲ. ಏನಾಯ್ತು ಅಂತ ಹೇಳು. ಯಪ್ಪ ರಾಜಿ, ಕೋಪನೇ ಇಲ್ಲ ಅಂತ ಹೇಗ್ ಅದ್ರಸ್ತಾಳೆ ಇವಳು? ಅಯ್ಯೋ ಅಕ್ಕ, ನೀವು ಸುಮ್ನಿರಿ. ಪುಟ್ಟಿ, ನೀನ್ ಹೇಳಮ್ಮ, ಏನಾಯ್ತು? ಬೇಕಾದ್ರೆ ಅಕ್ಕ ನಿನ್ನ ಹೊಡಿಯಕ್ಕೇನಾದ್ರೂ ಬಂದ್ರೆ ಕಾಪಾಡೋ ಜವಾಬ್ದಾರಿ ನಂದು. ಏನಂದಕ್ಕ? ಭಕ್ತಿ ಈ ಮನೆಗೆ ಏನ್ ಹೇಳ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಗುರುಗಳು ಹೇಳಿದ್ದನ್ನೇ
ನಾನು ಹೇಳ್ತಾ ಇರೋದು. ಹೇಳೋರು 1000 ಹೇಳ್ತಾರೆ. ಹಾಗಂತ ಇಂಥ ಮಾತುಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ಕಾಗತ್ತಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿರ್ಲಿ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಖಂಡಿತ ನನಗಿದೆ. ನನ್ನ ಪ್ರಶ್ನೆ ಇಷ್ಟೆ, ಜೀವನನೇ ಬೇಡ ಅಂತ ಸರ್ವಸಂಗ ಪರಿತ್ಯಾಗಿ ಆಗಿರೋರು ಹೇಗಿರ್ಬೇಕೋ ಹಾಗಿರೋದ್ ಬಿಟ್ಟು ಈ ಮದ್ವೆ ಉಸಾಬ್ರಿ ಅವ್ರಿಗೆ ಯಾಕೆ? ದಮಯಂತಿ, ತಪ್ಪಾಗಿ ಮಾತಾಡ್ತಾ ಇದ್ಯಾ. ನಾನಲ್ಲ, ಅವರು. ನೀನ್ ಹೀಗೆ ಎಲ್ರ ಮಾತಿಗೂ ಬಸವಂತರ ತಲೆ ಆಡ್ಸ್ಕೊಂಡ್ ಬಂದಿರೋದ್ರಿಂದಾನೆ ಎಲ್ರು ನಿನ್ ತಲೆ ಮೇಲೆ ಕೂರ್ತಾ ಇದ್ದಾರೆ. ನಿನಗಾದ್ರೂ ಗೊತ್ತಾಗೋದ್ ಬೇಡ್ವಾ? ನಾನು ಅದನ್ನೇ ಹೇಳ್ತಿದ್ದೀನಿ ಚಿಕ್ಕಮ್ಮ. ಅಚಿಂತ್ಯ ಇನ್ನೂ ಮಗು ಮನ್ಸಿರೋನು. ಈ ಮದ್ವೆ ಜೀವನ ಎಲ್ಲ ಅವನಿಗೇನು ಗೊತ್ತಿಲ್ಲ. ಅವನ್ನೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಾದ್ರೆ ಮದ್ವೆ ಆಗೋ ಹುಡುಗಿನ ಹೇಗ್ ನೋಡ್ಕೋತಾನೆ? ನನಗದ್ರ ಬಗ್ಗೆ ಯೋಚನೆ ಇಲ್ಲ. ಸಂಬಂಧ ಬೆಳೆಸೋಕ್ಕಿಂತ ಮೊದಲು 2 ಮನೆ ಕಡೆ ಅಂತಸ್ತು ಸರಿ ಹೊಂದುತ್ತಾ ಅನ್ನೋದು ಮೊದಲು ನೋಡ್ಬೇಕಲ್ವಾ? ಯಾವ ಥರದಲ್ಲೂ ಭಕ್ತಿ ಅವಳ ಮನೆಯವರು ನಮ್ಮ ಲೆವೆಲ್ಗೆ ಮ್ಯಾಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಥವ್ರ ಮನೆ ಹುಡುಗಿ ಈ ಮನೆ ಕೆಲಸದವಳು ಆಗೋದಕ್ಕೆ ಲಾಯಕ್ಕೆ ಹೊರತು ಈ ಮನೆ ಸೊಸೆ ಸ್ಥಾನ ಪಡೆಯೋ ಯೋಗ್ಯತೆ ಅರ್ಹತೆ ಎರಡೂ ಅವಳಿಗಿಲ್ಲ. ನಾಲ್ಗೆ ಮೇಲೆ ನಿಗಾ ಇರ್ಲಿ. ಇಲ್ಲಿ ನಾನು ಅಗಸ್ತ್ಯ ಒಂದ್ ಹೆಣ್ಣಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ಹಣ ಅಂತಸ್ತು ಅಂತ ಯೋಚನೆ ಮಾಡ್ತಾ ಇದ್ಯಾ? ಮಾತಾಡ್ಲೇಬೇಕು. ಯಾಕಂದ್ರೆ ಇಂಥವ್ರೆಲ್ಲ ಹಗಲಲ್ಲಿ ಕನಸು ಕಾಣೋರು. ಇಂಥ ಅಪಾರ್ಚುನಿಟಿ ಬಂದ್ರೆ ಬಿಟ್ಟು ಬಿಡ್ತಾರಾ? ಅವಳ ಕೈಗೆ 10,000 ಕೊಟ್ಟು ಒಂದ್ ದಿನದಲ್ಲಿ ಖರ್ಚು ಮಾಡ್ಕೊಂಡ್ ಬಾ ಅಂತಂದ್ರೆ ಅವಳು ಹೇಗ್ ಖರ್ಚು ಮಾಡ್ಬೇಕು, ಯಾವ್ದಕ್ಕೆ ಎಷ್ಟು ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಅಂಥವಳು ಈ ಮನೆಗೆ ಸರಿಯಾದ ಜೋಡಿ ಅಲ್ಲ. ನಾನಿದು ಖಂಡಿತ ಒಪ್ಪೋದಿಲ್ಲ. ಮದ್ವೆ ಯಾರ ಒಪ್ಪಿಗೆ ಮೇಲೂ ನಿಂತಿಲ್ಲ. ಇದೆಲ್ಲ ವಿಧಿಲಿಖಿತ ಅನ್ನೋದು ನೆನಪಿರ್ಲಿ. ನಿಜಾನೇ, ಅದಕ್ಕೆ ಇರ್ಬೇಕು. ಅವ್ರವರ ಯೋಗ್ಯತೆಗೆ ತಕ್ಕ ಹಾಗೆ ಆ ದೇವ್ರು ಸರಿಯಾದ ಜೋಡಿನೇ ಗಂಟಾಕ್ತಾನೆ ಅನ್ಸುತ್ತೆ. ಈ ತರ ನೋಡೋದಾದ್ರೆ ಅಚಿಂತ್ಯ ಭಕ್ತಿಗೆ ಸರಿಯಾದ ಜೋಡಿನೇ. ಆ ಹುಡುಗಿನ ಈ ರೀತಿ ಹೋಲಿಕೆ ಮಾಡಿ ಮಾತಾಡ್ಬೇಡ. ಚಿಕ್ಕ ವಯಸ್ಸಲ್ಲೇ ಜೀವನ ನೋಡಿದಾಳವಳು. ಹಾಗೆ ಇನ್ನೊಂದ್ ಮಾತನ್ನ ಜೀವನದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡು. ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋ ಯೋಗದಿಂದನೇ ನೀನು ಈ ಮನೆಗೆ ಸೊಸೆಯಾಗಿ ಬರೋ ಯೋಗ್ಯತೆ ಬಂದಿದ್ದು. ಯಾರ ಬಗ್ಗೆನೂ ಹಗುರವಾಗಿ ಮಾತಾಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಹೇಳ್ದೆ ಏನ್ ಮಾಡ್ತೀಯಾ?